ಆತ್ಮೀಯರೇ ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಮಾನವನ ಇತಿಹಾಸದಲ್ಲಿ ಧರ್ಮ ಒಂದು ಅವಿಭಾಜ್ಯ ಅಂಗವಾಗಿ ಪರಿಣಮಿಸಿದೆ. ಮನುಷ್ಯ ಧರ್ಮವನ್ನು ಬಿಟ್ಟರೂ ಧರ್ಮ ಮನುಷ್ಯನನ್ನು ಬಿಡಲಿಕ್ಕೆ ಸಿದ್ಧವಿಲ್ಲ. ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಮತ್ತು ಸತ್ತ ಮೇಲೆಯೂ ಧರ್ಮ ತನ್ನದೇ ಆದ ಪರಿಣಾಮವನ್ನು ಆ ಸಮಾಜದ ವ್ಯಕ್ತಿಗಳ ಮೇಲೆ ಒಡಮೂಡಿಸುತ್ತದೆ. ಇದಕ್ಕೆ ಎಲ್ಲ ಧರ್ಮಗಳು ಒಂದಿಲ್ಲ ಒಂದು ರೀತಿಯಲ್ಲಿ ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸುತ್ತವೆ. ಅಂದರೆ ಮಾನವ ಸಹಜವಾಗಿ ಧರ್ಮಜೀವಿ. ಅನೇಕ ಧರ್ಮಗಳು ಮನುಷ್ಯನ ಬೆಳವಣಿಗೆಗಾಗಿ, ಸಂಸ್ಕೃತಿಗಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಮನುಷ್ಯನ ಆತ್ಮ ಸಾಕ್ಷಾತ್ಕಾರ, ಮನುಷ್ಯನ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಮಾನವೀಯತೆಯಿಂದ ಕೂಡಬೇಕಾದರೆ ಒಂದಿಲ್ಲ ಒಂದು ರೀತಿಯಲ್ಲಿ ಧರ್ಮದ ಅವಶ್ಯಕತೆ ಉಂಟಾಗಿಬಿಡುತ್ತೆ. ಮಾನ್ಯರೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜಗತ್ತಿನಲ್ಲಿ ಸಾಮಾನ್ಯವಾಗಿ ಜನಸಂಖ್ಯೆ ಆಧಾರ ದೃಷ್ಟಿಯಿಂದ ನಾವು 3 ಪ್ರಮುಖ ಧರ್ಮಗಳನ್ನು ಗುರುತಿಸಬಹುದು. ಒಂದನೆಯದಾಗಿ ಕ್ರೈಸ್ತ ಧರ್ಮ, ಎರಡನೆಯದಾಗಿ ಇಸ್ಲಾಂ ಧರ್ಮ, ಮೂರನೆಯದಾಗಿ ಹಿಂದೂ ಧರ್ಮ. ನಂತರದಲ್ಲಿ ಬುದ್ಧ, ಸಿಖ್, ಜೈನ, ಪಾರ್ಸಿ, ಯಹೂದಿ, ಯಜಿಡಿ ಇತ್ಯಾದಿ ಅನೇಕ ಧರ್ಮಗಳನ್ನು ನಾವು ಹೇಳಬಹುದು. ಯಹೂದಿ ಧರ್ಮ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳನ್ನು ಅಬ್ರಾಹ್ಮಿಕ್ ಧರ್ಮಗಳೆಂದು ಗುರುತಿಸ್ತಾರೆ. ಅಂದರೆ ಈ 3 ಧರ್ಮಗಳಿಗೆ ಅಬ್ರಾಹ್ಮನೇ ಮೂಲ ಪುರುಷ. ಕ್ರಿಸ್ತಪೂರ್ವದಲ್ಲಿ ಯಹೂದಿ ಧರ್ಮ, ಕ್ರಿಸ್ತಶಕ 1ರಲ್ಲಿ ಕ್ರೈಸ್ತ ಧರ್ಮ ಮತ್ತು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಸ್ಥಾಪಿತವಾದವು. ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದವರು ಮುಹಮ್ಮದರು. ಅವರನ್ನು ಪೈಗಂಬರರು ಅಂತ ಕೂಡ ಕರೀತಾರೆ. ಮುಹಮ್ಮದರನ್ನು ದೇವದೂತರು ಅಂತಲೂ ಕೂಡ ಕರೀತಾರೆ. ದೇವರ ಸಂದೇಶವಾಹಕರು ಅಂತಲೂ ಕರೀತಾರೆ. ಮುಹಮ್ಮದರು 570ರಲ್ಲಿ ಜನ್ಮ ತಾಳಿದರು. 632ರ ಸುಮಾರಿನಲ್ಲಿ ಅವರು ಕಾಲವಾದರು. ಅವರು ಬದುಕಿದ್ದು 62 ವರ್ಷ. ಈ 62 ವರ್ಷದಲ್ಲಿ ಅನೇಕ ಕಾದಾಟದ ನಡುವೆಯೇ ಅವರು ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದರು. ಅರೇಬಿಯಾ ದೇಶದ ಮಕ್ಕಾದಲ್ಲಿರುವ ಕಾಬಾವನ್ನು ರಕ್ಷಿಸುವ ಕೆಲಸವನ್ನು ಅಲ್ಲಿರ್ತಕ್ಕಂಥ ಕುರೇಶಿ ಕುಟುಂಬ ನಿರ್ವಹಿಸ್ತಾ ಇದೆ. ಮುಹಮ್ಮದರು ಕುರೇಶಿ ಪಂಗಡಕ್ಕೆ ಸೇರಿದವರಾಗಿದ್ದರು. ಆಗಿನ ಕಾಲದಲ್ಲಿ ಕಾಬಾದಲ್ಲಿ ಅನೇಕ ದೇವತೆಗಳ ಪೂಜೆ ನಡೆಯುತ್ತಾ ಇತ್ತು.
ನೂರಾರು ದೇವದೇವತೆಗಳು ಆ ಕಾಬಾದ ಮಂದಿರದಲ್ಲಿ ಪ್ರವೇಶವನ್ನು ಪಡೆದಿದ್ದು, ಆ ನೂರಾರು ದೇವತೆಗಳು ಅನೇಕ ಪಂಗಡ ಬುಡಕಟ್ಟುಗಳಿಗೆ ಸಂಬಂಧಿಸಿದವಾಗಿದ್ದವು. ಆಗಿನ ಕಾಲದಲ್ಲಿ ಕಾಬಾ ಒಂದು ವ್ಯಾಪಾರಿ ಕೇಂದ್ರವಾಗಿತ್ತು. ಅನೇಕ ಪಂಗಡಗಳು ಬುಡಕಟ್ಟುಗಳು ತಮ್ಮ ತಮ್ಮ ನಡುವೆಯೇ ಜಗಳವಾಡಿ ಕಾದಾಡಿ ಅಶಾಂತಿಯನ್ನು ಉಂಟು ಮಾಡುತ್ತಿದ್ದವು. ಅಲ್ಲಿ ಶಾಂತಿಯೇ ಕಾಣದಾಗಿತ್ತು. ಶಾಂತಿಯ ಅವಶ್ಯಕತೆ ಅಲ್ಲಿ ಅಗತ್ಯವಿತ್ತು. ಆ ಹೊತ್ತಿನಲ್ಲಿ, ಆ ಸಂದರ್ಭದಲ್ಲಿ ಮುಹಮ್ಮದರು ಆ ಎಲ್ಲ ಪಂಗಡಗಳನ್ನು ಬುಡಕಟ್ಟುಗಳನ್ನು ಒಂದುಗೂಡಿಸಿ ಏಕತಾವಾದವನ್ನು ಪ್ರತಿಪಾದಿಸಿದರು. ಅಂದರೆ ಬಹುದೇವತಾವಾದಕ್ಕಿಂತ ಏಕತಾವಾದ ಉತ್ತಮವಾದದ್ದು. ಏಕತಾವಾದದ ಅನುಸರಣೆಯಿಂದ ಮನುಷ್ಯ ಸಮಾಜ ಬೆಳವಣಿಗೆಯನ್ನು ಕಾಣಬಹುದು ಅನ್ನುವುದನ್ನು ಮುಹಮ್ಮದರು ಅಲ್ಲಿಯ ಜನರಿಗೆ, ಪಂಗಡಗಳಿಗೆ, ಬುಡಕಟ್ಟುಗಳಿಗೆ ಮನವರಿಕೆ ಮಾಡಿಕೊಟ್ಟು ಅವರನ್ನೆಲ್ಲ ತಮ್ಮಡೆಗೆ ಆಕರ್ಷಿಸಿಕೊಂಡರು. ಆ ಆಕರ್ಷಣೆ ಇಸ್ಲಾಮಿನ ಧರ್ಮ ಸ್ಥಾಪನೆ ಅಷ್ಟು ಸುಲಭವಾಗಿರಲಿಲ್ಲ. ಅನೇಕ ಬುಡಕಟ್ಟುಗಳು, ಪಂಗಡಗಳು ತಮ್ಮ ತಮ್ಮಲ್ಲಿಯೇ ಕಚ್ಚಾಡುತ್ತಿದ್ದವು, ಹೊಡೆದಾಡುತ್ತಿದ್ದವು, ಬಡಿದಾಡುತ್ತಿದ್ದವು, ಯುದ್ಧವನ್ನು ಮಾಡ್ತಿದ್ದವು. ಎಷ್ಟೋ ಸಲ ರಣರಂಗದಲ್ಲಿಯೇ ಅವರ ಪರ್ಯಾವಸನವಾಗಿ ಬಿಡುತ್ತಿತ್ತು. ಇಂಥ ಸ್ಥಿತಿಯಲ್ಲಿ ಕಾದಾಟದ ನಡುವೆಯೇ ಮುಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದರು. ಶಾಂತಿಯ ಮಹತ್ವವನ್ನು ಒತ್ತಿ ಒತ್ತಿ ಹೇಳಿದರು. ಅರವತ್ತೆರಡು ವರ್ಷಗಳ ಸುಮಾರಿನಲ್ಲಿ ಮುಹಮ್ಮದರು ಕಾಲವಾದ ಮೇಲೆ ಇಸ್ಲಾಂ ಧರ್ಮವನ್ನು ಯಾರು ಮುನ್ನಡೆಸಬೇಕು ಅನ್ನುವ ಪ್ರಶ್ನೆ ಬಂತು. ಆ ಮುನ್ನಡೆಸುವ ಜವಾಬ್ದಾರಿಯನ್ನು ಯಾರು ನಿರ್ವಹಿಸಬೇಕು ಅಂತಕ್ಕಂಥ ಪ್ರಶ್ನೆ ಆ ಸಮುದಾಯದ ಮುಂದೆ ಬಂತು. ಆಗ ಅನೇಕ ವ್ಯಕ್ತಿಗಳು ಯಾರು ಇಸ್ಲಾಂ ಧರ್ಮವನ್ನು ನಿಷ್ಠೆಯಿಂದ ಅನುಸರಿಸುತ್ತಾರೋ ಅಂಥವರು ಇಸ್ಲಾಂ ಧರ್ಮದ ಧರ್ಮಾಧಿಕಾರಿಯಾಗಬೇಕಂತ ಹೇಳಿದರು. ಅಂದರೆ ಯಾರು ಮುಹಮ್ಮದರ ಉಪದೇಶಗಳನ್ನು, ಅಂದರೆ ಸುನ್ನಹಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇರ್ತಾರೋ, ಯಾರು ಮುಹಮ್ಮದರ ಹೇಳಿದ ರೀತಿಯಲ್ಲಿ ಮುಹಮ್ಮದರ ಕಾರ್ಯವನ್ನು ನಿರ್ವಹಿಸುತ್ತಾರೋ, ಯಾರು ಮುಹಮ್ಮದರ ಕರ್ತವ್ಯಗಳನ್ನು ಚಾಚು ತಪ್ಪದೆ ನಿರ್ವಹಿಸುತ್ತಾರೋ ಅಂಥವರು ಇಸ್ಲಾಂ ಧರ್ಮದ ಧರ್ಮಾಧಿಕಾರಿಗಳಾಗಬೇಕಂತೇಳಿ ಎಷ್ಟೋ ಬುಡಕಟ್ಟುಗಳು, ಪಂಗಡಗಳು, ಜನರು ಅಭಿಪ್ರಾಯಪಟ್ಟರು. ಅಂದರೆ ಮುಹಮ್ಮದರು ಬೋಧಿಸಿರತಕ್ಕಂಥ ಸುನ್ನಹವನ್ನು, ಅವರ ಉಪದೇಶಗಳನ್ನು ಚಾಚು ತಪ್ಪದೆ ಜೀವನದಲ್ಲಿ ಅನುಸರಿಸ್ತಾ ಇರುವವರು ಮತ್ತು ಸಮಾಜಕ್ಕೆ ಅನ್ವಯಿಸಿರತಕ್ಕಂಥ ವ್ಯಕ್ತಿಗಳು ಇಸ್ಲಾಂ ಧರ್ಮದ ಧರ್ಮಾಧಿಕಾರಿಗಳಾಗಬೇಕಂತ ಕೆಲವರು ಹೇಳಿದರೆ, ಇನ್ನೂ ಕೆಲವರು ಆ ಮುಹಮ್ಮದರ ಉಪದೇಶಗಳನ್ನು ಅನುಸರಿಸುವ ಜೊತೆಗೆ ಬರ್ತಕ್ಕಂಥ ಧರ್ಮಾಧಿಕಾರಿಗಳು ಮುಹಮ್ಮದರ ರಕ್ತ ಸಂಬಂಧಿಯಾಗಿರಬೇಕು ಅನ್ನುವ ಮಾತನ್ನು ಹೇಳಿದರು. ಅಂದರೆ ಸುನ್ನಹವನ್ನು ಅನುಸರಿಸುವುದು ಒಂದಾದರೆ, ಸುನ್ನಹವನ್ನು ಅನುಸರಿಸುವ ಜೊತೆಗೆ ರಕ್ತ ಸಂಬಂಧವನ್ನು ಕೂಡ ಪರಿಗಣನೆ ಮಾಡುವುದು ಮತ್ತಿನ್ನೊಂದು. ಹೀಗಾಗಿ ಈ ರಕ್ತ ಸಂಬಂಧ ಮತ್ತು ಇಸ್ಲಾಂ ಸಂಪ್ರದಾಯವನ್ನು ಆಚರಣೆ ಮಾಡುವ ನಡುವೆ ತಿಕ್ಕಾಟ ಪ್ರಾರಂಭವಾಯಿತು. ಅಂತಿಮವಾಗಿ ಯಾರು ಮುಹಮ್ಮದರಿಗೆ ಕೊನೆಯ ಕಾಲದವರೆಗೂ ನಿಷ್ಠರಾಗಿದ್ದಾರೋ, ಯಾರು ಅವರ ಉಪದೇಶಗಳನ್ನು ಚಾಚು ತಪ್ಪದೆ ನಿರ್ವಹಿಸ್ತಾ ಇದ್ದಾರೋ ಅಂಥವರನ್ನು ಧರ್ಮಾಧಿಕಾರಿಯಾಗಿ ನೇಮಿಸಬೇಕೆಂದು ನಿರ್ಣಯವಾಯಿತು. ಆಗ ಮುಹಮ್ಮದರ ಸ್ನೇಹಿತನಾಗಿರ್ತಕ್ಕಂಥ, ಮುಹಮ್ಮದರಿಗೆ ಕೊನೆಯವರೆಗೂ ನಿಷ್ಠನಾಗಿರ್ತಕ್ಕಂಥ, ಇಸ್ಲಾಂ ಧರ್ಮವನ್ನು ತನ್ನ ಜೀವನದ ಭಾಗವಾಗಿ ಮಾಡಿಕೊಂಡಿರ್ತಕ್ಕಂಥ ಅಬೂಬಕರ್ನನ್ನು ಇಸ್ಲಾಂ ಧರ್ಮದ ಖಲೀಫನನ್ನಾಗಿ ನೇಮಿಸಲಾಯಿತು. ಅಂದರೆ ಅಬೂಬಕರ್ ಇಸ್ಲಾಂ ಧರ್ಮದ ಮೊದಲನೆಯ ಖಲೀಫ್ ಅಂತ ಹೇಳ್ಬೋದು. ಅಬೂಬಕರ್ ನಂತರ ಉಮರ್ ಖಲೀಫರಾಗ್ತಾರೆ.
ನಂತರ ಗನಿ ಅಂತಕ್ಕಂಥ ವ್ಯಕ್ತಿ ಖಲೀಫರಾಗ್ತಾರೆ. 4ನೇಯವರಾಗಿ ಅಲಿ ಅನ್ನುವರು ಧರ್ಮಾಧಿಕಾರಿ ಆಗ್ತಾರೆ. ಈ ಅಬೂಬಕ್ಕರ್, ಉಮರ್ ಮತ್ತು ಗನಿ ಇವರು ಸುನ್ನಹವನ್ನು, ಇಸ್ಲಾಂ ಸಂಪ್ರದಾಯವನ್ನು ಚಾಚೂ ತಪ್ಪದೆ ಅನುಸರಿಸಿ ಧರ್ಮಾಧಿಕಾರಿಗಳಾದರು. ಆದರೆ ಅಲಿ ಅವುಗಳನ್ನು ಆಚರಣೆ ಮಾಡುವುದರ ಜೊತೆಗೆ ಅಲಿಯು ಮುಹಮ್ಮದರ ರಕ್ತ ಸಂಬಂಧಿ ಕೂಡ ಆಗಿದ್ದ. ಹೀಗಾಗಿ ಅಲಿ 4ನೇಯವರಾಗಿ ಇಸ್ಲಾಂ ಧರ್ಮದ ಜವಾಬ್ದಾರಿಯನ್ನು ವಹಿಸಿದರು. ಆಗ ಇರಾಕಿನಲ್ಲಿ ಅನೇಕ ಪಂಗಡಗಳಿದ್ದು, ಆ ಇರಾಕಿನಲ್ಲಿರುವ ಪಂಗಡವನ್ನು ಕಾಲಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ಅವರು ತಮ್ಮ ಮಗನಾದ ಹುಸೇನ್ ಮತ್ತು ಹಸೇನ್ ಅಂತಕ್ಕಂಥವ್ರನ್ನು ಅಲ್ಲಿಗೆ ಕಳಿಸ್ತಾರೆ. ಇರಾಕಿನ ಕರ್ಬಾಲಾ ಮೈದಾನದಲ್ಲಿ ಯುದ್ಧ ಪ್ರಾರಂಭವಾಗಿ ಆ ಯುದ್ಧದಲ್ಲಿ ಹುಸೇನಿಯವರ ಹತ್ಯೆ ಆಗುತ್ತೆ. ಯಾವಾಗ ಮೊಹಮ್ಮದ್ ಪೈಗಂಬರರ ರಕ್ತ ಸಂಬಂಧಿ ಹತ್ಯೆ ಆಗುತ್ತೋ, ಆ ಮೊಹಮ್ಮದ್ ರಕ್ತ ಸಂಬಂಧವನ್ನು ಪ್ರತಿಪಾದಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಥರ ಸಿಟ್ಟು ಬಂತು. ಆ ಹಿನ್ನೆಲೆಯಲ್ಲಿ ಆಗ ಏನು ಮಾಡ್ತಾರೆ, ಅವರು ಆ ಸಿಟ್ಟಿನಿಂದ, ಆ ಸಿಡಿನ ಮನೋಭಾವನೆಯಿಂದ ಇದಕ್ಕೆ ತಕ್ಕ ಪಾಠ ಕಲಿಸಬೇಕನ್ನುವ ದೃಷ್ಟಿಯಿಂದ ಏನು ಮಾಡ್ತಾರೆ, ಅವರು ತಮ್ಮದೇ ಆದ ಪಂಗಡವನ್ನು ಇಸ್ಲಾಮಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಈಗಾಗಲೇ ಆ ವ್ಯತ್ಯಾಸಗಳಿದ್ದು, ಅಂದರೆ ಯಾರು ಮುಹಮ್ಮದರ ಉಪದೇಶಗಳನ್ನು ಅನುಸರಿಸ್ತಾರೆಯೋ, ಸುನ್ನವನ್ನು ಅನುಸರಿಸ್ತಾರೆಯೋ ಅವರನ್ನು ಸುನ್ನಿ ಅಂತ ಕರೆದರು. ಯಾರು ಅಲಿಯ ಅನುಯಾಯಿಗಳಾಗಿದ್ದರೋ, ಯಾರು ಮುಹಮ್ಮದರ ರಕ್ತ ಸಂಬಂಧವನ್ನು ಬೆಂಬಲಿಸಿದ್ರೋ ಅವರು ಶಿಯಾ ಅಂತ ಕರೆದುಕೊಂಡರು. ಶಿಯಾ ಅಂದರೆ ಅನುಕರಿಸುವವರು, ಅನುಯಾಯಿಗಳು ಅಂತೇಳಿ. ಅಲಿ ಅಂದರೆ ಅಲಿಯ ಅನುಯಾಯಿಗಳು, ಅಂದರೆ ಮುಹಮ್ಮದರ ರಕ್ತ ಸಂಬಂಧಿಯ ಅನುಯಾಯಿಗಳು ಅಂತೇಳಿ. ಆ ಮುಹಮ್ಮದರ ರಕ್ತ ಸಂಬಂಧಿಯ ಮಗ ಕರ್ಬಾಲ್ ಯುದ್ಧ ರಣರಂಗದಲ್ಲಿ ಹತ್ಯೆಯಾದ ಮೇಲೆ ಈ ಶಿಯಾ ಪಂಥ ಬಹಳ ಪ್ರಮುಖವಾಗಿ ಮುನ್ನೆಲೆಗೆ ಬಂತು. ಈ ಆಗಿನಿಂದ ಸುನ್ನಿ ಮತ್ತು ಶಿಯಾ ಪಂಥಗಳು ತಮ್ಮ ತಮ್ಮದೇ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿದವು. ಅಂದರೆ ಇಸ್ಲಾಂ ಧರ್ಮದ ಪ್ರಕಾರ 5 ಮೂಲಭೂತ ಅಂಶಗಳನ್ನು ಅನುಸರಿಸಬೇಕಾಗತ್ತೆ. ಅವು ಯಾವೆಂದರೆ, ಏಕದೇವತಾವಾದವನ್ನು ಅನುಸರಿಸುವುದು, ಎರಡನೆಯದು ದಿನಾಲು 5 ಸಲ ಪ್ರಾರ್ಥನೆಯನ್ನು ಮಾಡುವುದು, ಮೂರನೆಯದು ಜಕಾತನ್ನು ಕೊಡುವುದು, ಅಂದರೆ ನಿರ್ಗತಿಕರಿಗೆ ಭಿಕ್ಷೆಯನ್ನು ಕೊಡ್ತಕ್ಕಂಥದ್ದು. ಭಾಳ ಸಹಜ ಮಾತುಗಳಲ್ಲಿ ಹೇಳಬೇಕಾದ್ರೆ, ನಾಲ್ಕನೆಯದಾಗಿ ರಾಮ್ದನ್ ಮಾಸದಲ್ಲಿ ಉಪವಾಸವನ್ನು ಅನುಸರಿಸುವುದು. ಅಂದರೆ ನಾವು ಅದಕ್ಕೆ ರಂಜಾನ್ ಅಂತ ಹೇಳ್ತೀವಿ. ಆ ರಂಜಾನ್ ತಿಂಗಳಲ್ಲಿ ಉಪವಾಸವನ್ನು ಅನುಸರಿಸುವುದು ಮತ್ತು ಜೀವನದಲ್ಲಿ 1 ಸಲವಾದರೂ ಹಜ್ ಯಾತ್ರೆಯನ್ನು ಕೈಗೊಳ್ಳುವುದು. ಇವು ಇಸ್ಲಾಂ ಧರ್ಮದ ಪ್ರಮುಖ ಅಂಶಗಳು, ಮೂಲಭೂತ ಅಂಶಗಳು. ಇವುಗಳನ್ನು ಸಾಮಾನ್ಯವಾಗಿ ಎಲ್ಲ ಮುಸ್ಲಿಂ ಪಂಗಡಗಳು ಅನುಸರಿಸ್ತಾ ಇದ್ದಾವೆ. ಯಾರು ಇಸ್ಲಾಮನ್ನು ಅನುಸರಿಸ್ತಾರೋ ಅವರಿಗೆ ಮುಸ್ಲಿಮರು ಅಂತ ಹೇಳ್ತಾರೆ. ಯಾರು ಈ ಪಂಗಡಗಳನ್ನು ಇಸ್ಲಾಮನ್ನು ಬೆಂಬಲಿಸುತ್ತಾರೋ ಅವರಿಗೆ ಅನ್ಸರ್ ಅಂತ ಹೇಳ್ತಾರೆ. ಅಂದರೆ ಬೆಂಬಲಿಸ್ತಕ್ಕಂಥವರು ಅನ್ನುವ ಮಾತು ಕೂಡ ಪ್ರಚಲಿತದಲ್ಲಿದೆ. ಏನೇ ಆಗಲಿ, ಇಸ್ಲಾಂ ಧರ್ಮದ ರೀತಿ ನೀತಿಗಳನ್ನು ದಾಖಲೆ ಮಾಡುವುದು ಅರೇಬಿ ಭಾಷೆಯಲ್ಲಿ ಅಂತೇಳಿ ಪ್ರಮುಖವಾಗಿ. ಸೌದಿ ಅರೇಬಿಯಾ ಭಾಷೆ ಇಸ್ಲಾಂ ಧರ್ಮದ ಮೂಲ ಭಾಷೆಯಾಯಿತು. ಪ್ರತಿಯೊಂದನ್ನು ಕೂಡ ಅವರು ಅರೇಬಿಯಾ ಭಾಷೆಯಲ್ಲಿ ದಾಖಲೆಗೊಳಿಸಿದರು. ನಂತರದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಮುಹಮ್ಮದರ ಅಲ್ಲಾಹುವಿನ ಸಂದೇಶಗಳನ್ನು ದಾಖಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ.
ಆದರೆ ಅವರ ಮುಖ್ಯ ಭಾಷೆ ಅರೇಬಿಯ ಭಾಷೆ. ಆದ ಕಾರಣ ನಾವು ಇಸ್ಲಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ದಾಖಲೆಗಳನ್ನು ಕೂಡ ಆ ಭಾಷೆಯಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ಶಿಯಾ ಮತ್ತು ಸುನ್ನಿಗಳು ಬರ್ತಾ ಬರ್ತಾ ಅಂತರ ಹೆಚ್ಚಾಗ್ತಾ ಹೋಯಿತು. ಜಗತ್ತಿನಲ್ಲಿ ಜನಸಂಖ್ಯಾ ದೃಷ್ಟಿಯಿಂದ ಸುನ್ನಿಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಅಂದರೆ 100ಕ್ಕೆ 85ರಷ್ಟು ಸುನ್ನಿಗಳಿದ್ದಾರೆ. ಇನ್ನುಳಿದವರು ಒಂದು 12% ಶಿಯಾಗಳು ಇದ್ದಾರೆ ಮತ್ತು ಉಳಿದವರು ಇನ್ನಿತರ ಪಂಗಡಗಳು ಕೂಡ ಅದನ್ನು ಹಂಚಿಕೊಳ್ತಾ ಇದ್ದಾರೆ. ಅಂದರೆ ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಕೂಡ ಆ ದೇಶದಲ್ಲಿ ಸುನ್ನಿಯ ಜನಸಂಖ್ಯೆ ಹೆಚ್ಚಿದೆ. ಶಿಯಾ ಜನಸಂಖ್ಯೆ ಹೆಚ್ಚಿರುವುದು ಇರಾನಿನಲ್ಲಿ, ಇರಾಕಿನಲ್ಲಿ, ಬಹರೇನಿನಲ್ಲಿ ಮತ್ತು ಅಜರ್ಬೈಜಾನಿನಲ್ಲಿ. ಉಳಿದ ದೇಶಗಳಲ್ಲಿ ಕೂಡ ಶಿಯಾಗಳಿದ್ದಾರೆ, ಬಟ್ ಅವರು ಭಾಳ ಚಿಕ್ಕ ಸಂಖ್ಯೆಯಲ್ಲಿದ್ದಾರೆ. ಆದರೆ ಸುನ್ನಿಗಳು ಸೌದಿ ಅರೇಬಿಯಾದಲ್ಲಿ, ಗಲ್ಫ್ ರಾಷ್ಟ್ರಗಳಲ್ಲಿ, ಪಾಕಿಸ್ತಾನದಲ್ಲಿ, ಭಾರತದಲ್ಲಿ, ಇಂಡೋನೇಷ್ಯಾದಲ್ಲಿ, ಚೈನಾದಲ್ಲಿ, ರಷ್ಯಾದಲ್ಲಿ ಮತ್ತು ಇನ್ನಿತರ ಫ್ರಾನ್ಸ್ನಲ್ಲಿ ಮತ್ತು ಇನ್ನಿತರ ದೇಶಗಳಲ್ಲಿ ಈ ಸುನ್ನಿ ಪಂಗಡದವರ ಸಂಖ್ಯೆ ಹೆಚ್ಚಿದೆ. ಸುನ್ನಿಗೆ ಸೌದಿ ಅರೇಬಿಯಾ ಮಕ್ಕಾ ಕೇಂದ್ರ ಸ್ಥಾನವಾದರೆ ಶಿಯಾಗಳಿಗೆ ಇರಾನ್ ಕೇಂದ್ರ ಸ್ಥಾನ. ಈ ಇಸ್ಲಾಂ ಸಾಮ್ರಾಜ್ಯದಲ್ಲಿ ತಮ್ಮದೇ ಆದ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಎರಡೂ ಪಂಗಡಗಳ ನಡುವೆ ಯಾವಾಗಲೂ ಕಾದಾಟ ನಡೆದೇ ಇರುತ್ತೆ. ಈ ಕಾದಾಟಕ್ಕೋಸ್ಕರ ಅವರು ಬೇರೆ ಬೇರೆ ಸಂಘಟನೆಗಳನ್ನು ಕೂಡ ಹುಟ್ಟು ಹಾಕಿದ್ದಾರೆ. ಯಾವಾಗಲೂ ಆ ಸಂಘಟನೆಗಳ ನಡುವೆ ಆ ಮುಸುಕಿನ ಗುದ್ದಾಟ ನಡೆದೇ ಇರುತ್ತೆ. ಈ ಶಿಯಾ ಮತ್ತು ಸುನ್ನಿ ಪಂಗಡಗಳು ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ ಅಲ್ಲಿ ಬೆಳವಣಿಗೆಯಾಗಿರ್ತಕ್ಕಂಥ ರಾಜ ವಂಶಗಳು ಕೂಡ ಭಾಳ ಮುಖ್ಯವಾಗ್ತವೆ. ಇಸ್ಲಾಂ ಧರ್ಮ ಈ ಜಗತ್ತಿನಲ್ಲಿ ಪ್ರಬಲವಾಗಬೇಕಾದರೆ ಸೌದಿ ಅರೇಬಿಯಾದಲ್ಲಿ ಮತ್ತು ಇರಾನ್ನಲ್ಲಿ ಹುಟ್ಟಿರ್ತಕ್ಕಂಥ ರಾಜವಂಶಗಳು ಭಾಳ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಮುಂದೆ ರಾಜ ದಂಡೆತ್ತಿ ಹೋಗಿ ಆ ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡ ಮೇಲೆ ಅಲ್ಲಿ ತಮ್ಮ ಆಡಳಿತವನ್ನು ಹೇರಬೇಕಾದ್ರೆ ಆವಾಗ ಅವರು ಧರ್ಮವನ್ನು ಮುಂದೆ ಮಾಡ್ತಾರೆ. ಆ ಧರ್ಮದ ರೂಪದಲ್ಲಿ ಅವರು ಆಕ್ರಮಿತ ದೇಶದಲ್ಲಿ ತಮ್ಮ ನಡೆನುಡಿಗಳನ್ನು ಹೇರ್ತಾರೆ, ತಮ್ಮ ರಾಜ್ಯವನ್ನು ಸಂರಕ್ಷಣೆ ಮಾಡಿಕೊಳ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಆಡಳಿತ ವರ್ಗಗಳು ಆಳುವರ್ಗಗಳು ಮಾಡ್ತಕ್ಕಂಥ ಒಂದು ತಂತ್ರ. ಈ ಸಾಮಾನ್ಯವಾಗಿ ಇಸ್ಲಾಂ ಜಗತ್ತಿನಲ್ಲೆಲ್ಲ ಬೇರು ಬಿಡಬೇಕಾದ್ರೆ ಈ 5 ರಾಜವಂಶಗಳು ಭಾಳ ಪ್ರಮುಖವಾದ ಪಾತ್ರ ಮಾಡ್ತವೆ. ಒಂದನೇದಾಗಿ ರುಜಾವಿಡ್, ಪ್ರಾರಂಭದಲ್ಲಿ ರುಜಾವಿಡ್ ಅಂತ ಹೇಳ್ಬೋದು. ಎರಡನೇದಾಗಿ ಉಮಾಯಿಡ್, ಮೂರನೆಯದಾಗಿ ಅಬ್ಬಾಸಿಡ್, ನಾಲ್ಕನೆಯದಾಗಿ ಸಫಾವಿಡ್ ಮತ್ತು ಐದನೆಯದಾಗಿ ಒಟ್ಟೋಮನ್. ಈ ಒಟ್ಟೋಮನ್ ರಾಜವಂಶ 600 ಶತಮಾನಗಳವರೆಗೆ ಜಗತ್ತಿನಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ. ಅತಿ ದೀರ್ಘವಾದ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಮುಸ್ಲಿಂ ರಾಜವಂಶ ಅಂತಂದರೆ ಅದು ಒಟ್ಟೋಮನ್ ರಾಜವಂಶ ಅಂತ ಹೇಳ್ತಾರೆ. ಈ ಒಟ್ಟೋಮನ್ ರಾಜವಂಶದ ಮೂಲ ಟರ್ಕಿ. ಉಳಿದ ರಾಜವಂಶಗಳೇನಿದ್ವಲ್ಲ, ರುಜಾವಿಡ್, ಉಮಾಯಿಡ್, ಅಬ್ಬಾಸಿಡ್, ಇವುಗಳ ಮೂಲ ಸೌದಿ ಅರೇಬಿಯಾ ಆದರೆ ಸಫಾವಿಡ್ ರಾಜವಂಶದ ಮೂಲ ಇರಾನ್ ಆಗಿತ್ತು. ಈ 4 ರಾಜವಂಶಗಳು ಏನು ಮಾಡ್ತವೆ, ಸುನ್ನಿ ಸಂಪ್ರದಾಯಕ್ಕೆ ಒತ್ತು ಕೊಡ್ತವೆ, ಸುನ್ನಿ ಸಂಪ್ರದಾಯವನ್ನು ಬೆಂಬಲಿಸ್ತವೆ.
ಆ ಸುನ್ನಿ ಪಂಗಡದ ವ್ಯಕ್ತಿಗಳೇ ಈ ರಾಜವಂಶಗಳ ರಾಜರುಗಳಾಗಿದ್ದರು. ಹೀಗಾಗಿ ಸುನ್ನಿ ಪಂಗಡ ಅಥವಾ ಸುನ್ನಿ ಸಂಪ್ರದಾಯ ಜಗತ್ತಿನೆಲ್ಲೆಡೆಯೆಲ್ಲ ಪ್ರಾಬಲ್ಯವನ್ನು ಪಡೆಯಿತು. ಸಫಾವಿಡ್ ವಂಶದವರು ಮಾತ್ರ ಈ ಶಿಯಾ ಪಂಗಡಕ್ಕೆ ಬೆಂಬಲ ಕೊಡ್ತಾರೆ, ಶಿಯಾ ಪಂಗಡದವರಾಗಿರ್ತಾರೆ. ಆದರೆ ಅವರು ಸಾಮಾನ್ಯವಾಗಿ ಒಂದು 2-3 ಶತಮಾನದಲ್ಲಿ ಮಾತ್ರ ಅಥವಾ 2 ಶತಮಾನದಲ್ಲಿ ಮಾತ್ರ ಅವರು ಪ್ರಬಲವಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಂತರದಲ್ಲಿ ಆ ತೆರನಾದ ಪ್ರಾಬಲ್ಯತೆಯನ್ನು ನಾವು ಅವರಲ್ಲಿ ಕಂಡುಕೊಳ್ಳೋದಿಲ್ಲ. ಹೀಗಾಗಿ ಇಸ್ಲಾಂ ಗಟ್ಟಿಗೊಳ್ಳಬೇಕಾದ್ರೆ, ಆ ಇಸ್ಲಾಂನಲ್ಲಿರ್ತಕ್ಕಂಥ ಸುನ್ನಿ ಮತ್ತು ಶಿಯಾ ಪಂಗಡಗಳು ಪ್ರಬಲತೆಯನ್ನು ಪಡ್ಕೊಳ್ಬೇಕಾದ್ರೆ ಆ ಪ್ರದೇಶದಿಂದ ಬಂದಿರತಕ್ಕಂಥ ರಾಜವಂಶಗಳು ಕೂಡ ಭಾಳ ಕಾರಣವಾಗ್ತವೆ. ಈ ರಾಜವಂಶಗಳು ಪಂಗಡಗಳ ಬೆಳವಣಿಗೆಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಧರ್ಮವನ್ನು ಮುಂದೆ ಮಾಡಿಕೊಂಡು ಅದರ ಹಿನ್ನೆಲೆಯಲ್ಲಿ ತಾವು ನಿಂತುಕೊಂಡು ತಮ್ಮ ತಮ್ಮ ರಾಜ್ಯವನ್ನು, ತಮ್ಮ ತಮ್ಮ ರಾಜ್ಯಭಾರವನ್ನು ನಿರ್ವಹಿಸ್ತಾ ಇರ್ತಾರೆ. ಹೀಗಾಗಿ ಈ ರಾಜವಂಶಗಳಿಗೆ ಧರ್ಮಕ್ಕೆ ರಾಜಾಶ್ರಯ ಅನಿವಾರ್ಯ ಆಗಿಬಿಡುತ್ತೆ. ಅದನ್ನು ಸಾಮಾನ್ಯವಾಗಿ ಎಲ್ಲ ಧರ್ಮಗಳು, ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಅನುಸರಿಸಿಕೊಂಡು ಬಂದಿವೆ. ಈಗಲೂ ಕೂಡ ಅದು ಒಂದಿಲ್ಲ ಒಂದು ರೀತಿಯಾಗಿ ಅದು ನಡೀತಾ ಇರ್ತದೆ. ಯಾವುದೇ ಸಾಮ್ರಾಜ್ಯಗಳಿರ್ಬೋದು, ಯಾವುದೇ ಬಹುರಾಷ್ಟ್ರೀಯ ಕಂಪನಿಗಳಿರ್ಬೋದು, ಅವು ಒಂದಿಲ್ಲ ಒಂದು ರೀತಿಯಾಗಿ ಒಂದು ಪಂಗಡಕ್ಕೆ, ಒಂದು ಧರ್ಮಕ್ಕೆ ಒಂದೊಂದು ಕಾಲದಲ್ಲಿ ಒಂದೊಂದು ತೆರನಾದ ಒತ್ತನ್ನು ಕೊಟ್ಟು ಅವುಗಳಿಂದ ಪಡೆದುಕೊಳ್ಳತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅವುಗಳ ರೂಪಗಳು ಬೇರೆಯಾಗಿರ್ಬೋದು, ಆದರೆ ಅವುಗಳು ಮಾಡ್ತಕ್ಕಂಥ ಕೆಲಸಗಳು ಅಂದರೆ ಈ ಆಸ್ತಿಯನ್ನು ಹೆಚ್ಚಿಸ್ತಕ್ಕಂಥ, ಆಸ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ, ಅದರ ಮೂಲಕ ಒಂದು ಮಟ್ಟಿಗಿನ ಸುಧಾರಣೆಯನ್ನು ಸಮಾಜದಲ್ಲಿ ತರೋದರ ಮೂಲಕ ಅವು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾವೆ. ಯಾವುದೇ ಸಮಾಜದಲ್ಲಿ ಸುಧಾರಣೆ ತರಬೇಕಾದರೆ ಬೆಳಗತ್ತಲೆ ತರಲಿಕ್ಕಾಗೋದಿಲ್ಲ. ಅದಕ್ಕೆ ಕೆಲವಾರು ಸಮಯ ಬೇಕಾಗುತ್ತೆ, ಕೆಲವಾರು ವ್ಯಕ್ತಿಗಳು ಬೇಕಾಗ್ತದೆ, ಕೆಲವಾರು ಬೆಳವಣಿಗೆಗಳು ಬೇಕಾಗ್ತದೆ. ಯಾಕಂದರೆ ಯಾವುದೇ ಒಂದು ಧರ್ಮ, ಯಾವುದೇ ಒಂದು ರಾಜವಂಶ ಬೆಳೆಯಬೇಕಾದ್ರೆ ಅಲ್ಲಿ ಈ ನೆಲಗುಣ, ಹವಾಗುಣ, ನೀರಿನ ಗುಣ ಭಾಳ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಮಾಡ್ತವೆ, ಧರ್ಮಗಳು ಉದ್ಭವಿಸ್ತವೆ, ರಾಜವಂಶಗಳು ಉದ್ಭವಿಸ್ತವೆ, ಆಳ್ವಿಕೆಗಾರರು ಉದ್ಭವಿಸ್ತಾರೆ. ಆ ಹಿನ್ನೆಲೆಗೆ ತಕ್ಕಂತೆ, ಆ ಪರಿಸರಕ್ಕೆ ತಕ್ಕಂತೆ ತಮ್ಮದೇ ಆದ ರೀತಿ ನೀತಿಗಳನ್ನು ಅನುಸರಿಸ್ತಾರೆ. ಅವರು ಬೇರೆ ದೇಶದ ಮೇಲೆ ದಂಡೆತ್ತಿ ಹೋದಾಗ ಅವೇ ರೀತಿಗಳು ಪರಿಶುದ್ಧ ಅಂತ ತಿಳ್ಕೊಂಡು ಬರ್ತಾರಲ್ಲ, ಅದು ದುರಂತವನ್ನು ತರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದರೆ ಒಂದೊಂದು ವಾತಾವರಣಕ್ಕೆ ಒಂದೊಂದು ತೆರನಾದ ರೀತಿ ನೀತಿಗಳು ಅನ್ವಯವಾಗಿರ್ತವೆ. ಆಗ ಈ ಎಲ್ಲ ರೀತಿಗಳು ಒಂದು ದೇಶದಲ್ಲಿದ್ದ ರೀತಿ ನೀತಿ ಇನ್ನೊಂದು ದೇಶದ ರೀತಿ ನೀತಿಗಳು ಅಂತ ತಿಳಿದುಕೊಂಡು ಅಲ್ಲೇನಾದರೂ ಏರಲಿಕ್ಕೆ ಹೋದೇನಾಗುತ್ತೆ, ಅಲ್ಲಿ ಘರ್ಷಣೆ ಪ್ರಾರಂಭ ಆಗುತ್ತೆ. ಆ ಘರ್ಷಣೆ ಯುದ್ಧದಲ್ಲಿ ಕೊನೆಗೊಳ್ತಾ ಇದೆ. ಹೀಗಾಗಿ ಇಂದಿಗೂ ಕೂಡ ನಾವು ಅನೇಕ ವ್ಯಕ್ತಿಗಳನ್ನು, ಶಕ್ತಿಗಳನ್ನು ನಾವು ಈ ಕಾದಾಟದಲ್ಲಿ ಕಂಡುಕೊಳ್ಳಬಹುದು. ಅದಕ್ಕೆ ಯಾವುದೇ ಧರ್ಮ ಕೂಡ ಹೊರತಾಗಿಲ್ಲ. ಹೀಗೆ ಈ ಶಿಯಾ ಮತ್ತು ಸುನ್ನಿಗಳ ನಡುವಿನ ವ್ಯತ್ಯಾಸ ಭಾಳ ಪ್ರಾಮುಖ್ಯವನ್ನು ಇಸ್ಲಾಂ ಧರ್ಮದಲ್ಲಿ ಪಡ್ಕೊಂಡು ಬಿಡ್ತೀವಿ. ಅಂದರೆ ಇವೆರಡೇ ಪಂಗಡಗಳು ಇಸ್ಲಾಂ ಧರ್ಮದಲ್ಲಿ ಇವೆ ಅಂತ ಅರ್ಥಲ್ಲ, ಇನ್ನೂ ಸಾಕಷ್ಟು ಪಂಗಡಗಳಿವೆ. ಆದರೆ ಆ ಇವುಗಳ ನೆರಳಿನಲ್ಲಿಯೇ ಅವು ಬದುಕಬೇಕಾಗಿದೆ, ಬಾಳಬೇಕಾಗಿದೆ. ಅನೇಕ ಪಂಗಡಗಳಿವೆ, ಅನೇಕ ವಾದಗಳಿವೆ. ಆದರೂ ಕೂಡ ಅವರು ಮೂಲಭೂತವಾಗಿ ಕೆಲವು ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಆ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ
ಅವರು ತಮ್ಮ ಅಸ್ತಿತ್ವವನ್ನು ಸಾದರಪಡಿಸ್ತಾರೆ. ಹೀಗೆ ಈ ಇಸ್ಲಾಂ ಧರ್ಮ ಜಗತ್ತಿನ ಬೇರೆ ಬೇರೆ ಎಲ್ಲೆಡೆ ಹರಡಿ ತನ್ನ ಅಸ್ತಿತ್ವವನ್ನು ವ್ಯಕ್ತಪಡಿಸಿ ಶಿಯಾ ಸುನ್ನಿಗಳ ಪ್ರಾಬಲ್ಯವನ್ನು ಎತ್ತಿ ತೋರಿಸ್ತಾ ಅದು ಮುನ್ನಡೀತಾ ಇದೆ. ಕೆಲವು ಮೂಲಭೂತವಾದ ಅಂಶಗಳನ್ನು ಶಿಯಾ ಮತ್ತು ಸುನ್ನಿ ಪಂಗಡಗಳು ಅನುಸರಿಸಿದರೂ ಕೂಡ ಈ ಪ್ರಮುಖವಾಗಿ ಸುನ್ನ ಮತ್ತು ರಕ್ತ ಸಂಬಂಧದ ಹಿನ್ನೆಲೆಯಲ್ಲಿ ಅವರ ವ್ಯತ್ಯಾಸ ಹೆಚ್ಚಿಗೆ ಆಗ್ತಾನೆ ಹೊರಟಿದೆ. ಈ ಮೊಹರಮ್ಮನ್ನು ಅನುಸರಿಸ್ತಕ್ಕಂಥ ರೀತಿ ನೀತಿಗಳು ಕೂಡ ಬೇರೆ ಇದ್ದಾವೆ. ಶಿಯಾಗಳು ಮೊಹರಮ್ಮನ್ನು ನೋಡ್ತಕ್ಕಂಥ ರೀತಿ, ಸುನ್ನಿಗಳು ಮೊಹರಮ್ಮನ್ನು ನೋಡ್ತಕ್ಕಂಥ ರೀತಿ ವ್ಯತ್ಯಾಸ ಇದೆ. ಶಿಯಾಗಳು ಮೊಹರಮ್ಮನ್ನು ಒಂದು ಹುತಾತ್ಮರ ಹಬ್ಬವನ್ನಾಗಿ, ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಿದರೆ, ದಿನವನ್ನಾಗಿ ಪರಿಗಣಿಸಿದರೆ, ಈ ಸುನ್ನಿಗಳು ಅದನ್ನು ಒಂದು ಥರ ಜಾತ್ರೆಯ ರೂಪದಲ್ಲಿ ಆಚರಿಸ್ತಾರೆ. ಇನ್ನು ಅನೇಕ ಪದ್ಧತಿಗಳ ವ್ಯತ್ಯಾಸಗಳಿದೆ, ಆದರೆ ಇವು ಪ್ರಮುಖವಾದ ಪದ್ಧತಿಗಳು ಅಂತ ಹೇಳ್ಬೋದು. ಹೀಗೆ ಶಿಯಾ ಮತ್ತು ಸುನ್ನಿಗಳ ನಡುವೆ ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸಗಳೇ ಆ ಇಸ್ಲಾಂ ಧರ್ಮದ ಅನುಯಾಯಿಗಳನ್ನು ಬೇರೆ ಬೇರೆ ಮಾಡಿಯಾಗಿದೆ. ಅದು ಅನೇಕ ಕಾದಾಟಕ್ಕೆ ದಾರಿಯನ್ನು ಮಾಡಿ ಕೊಟ್ಟಿದೆ. ಈಗಾದರೂ ಕೂಡ ಅರೇಬಿಯ ದೇಶದಲ್ಲಿ ಅನೇಕ ರಾಜವಂಶಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಒಂದಿಲ್ಲ ಒಂದು ರೀತಿಯಾಗಿ ಆ ರಾಜವಂಶಗಳು ಒಂದಿಲ್ಲ ಒಂದು ಪಂಗಡಕ್ಕೆ ಬದ್ಧವಾಗಿರ್ತವೆ. ಆ ರಾಜವಂಶಗಳು, ಆ ಬುಡಕಟ್ಟುಗಳು ತಮ್ಮ ಆತ್ಮರಕ್ಷಣೆಗೋಸ್ಕರ, ತಮ್ಮ ಹಿತಕ್ಕೋಸ್ಕರ, ತಮ್ಮ ಸಂಪತ್ತನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ತನ್ಮೂಲಕ ಜನತೆಯ ಹಿತವನ್ನು ಸಾಧಿಸ್ತು ಅಂತ ಹೇಳೋದ್ರ ಮೂಲಕ ಏನು ಮಾಡ್ತಾರೆ, ಅವರು ಈ ಪಂಗಡಗಳಿಗೆ ಬೆಂಬಲವನ್ನು ಕೊಡ್ತಾರೆ. ಈ ಪಂಗಡದಲ್ಲಿ ಅವರು ಕೂಡ ಒಬ್ಬರಾಗಿ ಬೆಂಬಲವನ್ನು ಕೊಡ್ತಾರೆ, ಬೆಂಬಲವನ್ನು ತೆಗೆದುಕೊಳ್ತಾರೆ. ಇದನ್ನು ಸಾಮಾನ್ಯವಾಗಿ ನಾವು ಇಂದಿನ ಮುಸ್ಲಿಂ ಜಗತ್ತಿನಲ್ಲಿ ಕಾಣ್ತಕ್ಕಂಥ ದೃಶ್ಯ. ಮಾನ್ಯರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಕಥಾನಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.